ಹಲೋ ಸ್ಟೂಡೆಂಟ್ಸ್, ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಟ್ಯಾಕ್ಸ್ ಲಯಬಿಲಿಟಿಯಲ್ಲಿ ಥರ್ಡ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿದೆ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕಂಪ್ಯೂಟ್ ಟ್ಯಾಕ್ಸ್ ಲಯಬಿಲಿಟಿ ಆಫ್ ಮಿಸ್ಟರ್ ಪ್ರಸನ್ನ. ಈ ಕೆಳಗಿನ ಇನ್ಫಾರ್ಮೇಷನನ್ನು ನೋಡಿಕೊಂಡು ನೀವು ಮಿಸ್ಟರ್ ಪ್ರಸನ್ನ ಅವರ ಟ್ಯಾಕ್ಸ್ ಲಯಬಿಲಿಟಿ, ಅವರ ಟೋಟಲ್ ಇನ್ಕಮ್ ಎಷ್ಟು, ಹಾಗೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ ಟ್ಯಾಕ್ಸ್ ಲಯಬಿಲಿಟಿ ಫಾರ್ಮೆಟ್ ಈ ಥರದಲ್ಲಿದೆ. ಎಲ್ಲ ಹೆಡ್ಡನ್ನು ಫಸ್ಟ್ ನೀವು ಬರ್ಕೊಳ್ಬೇಕು. ಸ್ಯಾಲ್ರಿ ಇನ್ಕಮ್ ಎಷ್ಟು, ಹೌಸ್ ಪ್ರಾಪರ್ಟಿ ಇನ್ಕಮ್ ಎಷ್ಟು, ಬಿಸ್ನೆಸ್ ಇನ್ಕಮ್ ಎಷ್ಟು, ಕ್ಯಾಪಿಟಲ್ ಗೇನ್ ಎಷ್ಟು, ಅದರ್ ಸೋರ್ಸಿನ ಇನ್ಕಮ್ ಎಷ್ಟು, ಇವಿಷ್ಟನ್ನು ಆ್ಯಡ್ ಮಾಡಿದಾಗ ಬರುವಂಥ ಆನ್ಸರೇ ಟೋಟಲ್ ಇನ್ಕಮ್. ಬಟ್ ಈ ಪ್ರಾಬ್ಲಮ್ನಲ್ಲಿ ಪ್ರೀವಿಯಸ್ ನಾನು ನಿಮಗೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಡೈರೆಕ್ಟಾಗಿ ಕೊಟ್ಟಾಗ ಹೇಗೆ ಪ್ರಾಬ್ಲಮ್ ಮಾಡಬೇಕು ಅನ್ನೋದನ್ನು ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಬಟ್ ಈ ಪ್ರಾಬ್ಲಮ್ನಲ್ಲಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಡೈರೆಕ್ಟಾಗಿ ಕೊಡಲಿಲ್ಲ. ಇನ್ಸ್ಟೆಡ್ ಆಫ್ ದಟ್ ನೋಡಿ, ಇಲ್ಲಿ ಎ ಬಿ ಸಿ ಈ ಮೂರೂ ಕೂಡ ಹೌಸ್ ಪ್ರಾಪರ್ಟಿ ರಿಲೇಟೆಡ್ ಎಂಟ್ರೀಸ್. ಹೌಸ್ ಪ್ರಾಪರ್ಟಿಯಿಂದ ತಿಂಗಳಿಗೆ 6,000 ರೂಪಾಯಿ ಬಾಡಿಗೆ ಬರ್ತಾ ಇದೆ. ಅವ್ರು 12,000 ರೂಪಾಯಿ ಮನೆ ಕಂದಾಯ ಕಟ್ತಾ ಇದ್ದಾರೆ. ದೆನ್ ಮನೆ ಕಟ್ಟೋದಕ್ಕೋಸ್ಕರ ಲೋನ್ ಮಾಡಿದ್ದಾರೆ. 3,000 ರೂಪಾಯಿ ಇಂಟ್ರೆಸ್ಟ್ ಆನ್ ಲೋನ್ ಇದೆ. ಸೊ ಇವಿಷ್ಟು ಇನ್ಫಾರ್ಮೇಷನ್ನ ನೋಡಿಕೊಂಡು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ನೀವೇ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸಿಂಪಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ನೀವೇ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಫೈಂಡ್ ಔಟ್ ಮಾಡಿಕೊಂಡು ಆ ನಂತರದಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಫಾರ್ಮೆಟ್, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಹೇಗೆ ಮಾಡಬೇಕು ಅಂತಂದರೆ, ತಿಂಗಳಿಗೆ ಎಷ್ಟು ರೆಂಟ್ ಬರ್ತಾ ಇದೆ, ರೆಂಟ್ ರಿಸೀವ್ಡ್ ತಿಂಗಳಿಗೆ 6,000 ರೂಪಾಯಿ ರೆಂಟ್ ಬರ್ತಾ ಇದೆ. ವರ್ಷಕ್ಕೆ ಎಷ್ಟಾಗುತ್ತೆ, 12 72,000 ರೂಪಾಯಿ ವರ್ಷದ ರೆಂಟ್ ಆಗುತ್ತೆ. ಈ 72,000 ರೂಪಾಯಿ ಗ್ರಾಸ್ ಆ್ಯನ್ಯಲ್ ವ್ಯಾಲ್ಯೂ ಆಗುತ್ತೆ. ಗ್ರಾಸ್ ಆ್ಯನ್ಯಲ್ ವ್ಯಾಲ್ಯೂ 72,000. ತಿಂಗಳಿಗೆ 6,000 ರೂಪಾಯಿ ಬಾಡಿಗೆ ಬರ್ತಿದೆ ಅಂತಂದರೆ ವರ್ಷಕ್ಕೆ 72,000 ರೂಪಾಯಿ ಲೆಸ್ ಮುನ್ಸಿಪಾಲ್ ಟ್ಯಾಕ್ಸ್ ಪೇಯ್ಡ್. ಮನೆ ಕಂದಾಯ ಕಟ್ತಾ ಇದ್ದರೆ ಎಕ್ಸ್ಪೆನ್ಸಸ್ ಆಗುತ್ತೆ, ಲೆಸ್ ಮಾಡಬೇಕು. ಎಷ್ಟು ಮನೆ ಕಂದಾಯ ಕಟ್ತಾ ಇದ್ದಾರೆ, 12,000 ರೂಪಾಯಿ ಮನೆ ಕಂದಾಯ ಕಟ್ತಾ ಇದ್ದಾರೆ. ಬರೋಂಥ ಆನ್ಸರ್ ನೆಟ್ ಆ್ಯನ್ಯಲ್ ವ್ಯಾಲ್ಯೂ. 72,000ದಲ್ಲಿ 12,000 ಹೋದರೆ 60,000 ರೂಪಾಯಿ ನೆಟ್ ಆ್ಯನ್ಯಲ್ ವ್ಯಾಲ್ಯೂ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24. ಸೊ ಯಾರ್ಯಾರು ಹೌಸ್ ಪ್ರಾಪರ್ಟಿ ವಿಡಿಯೋ ನೋಡಲಿಲ್ಲ, ಅವ್ರು ಹೌಸ್ ಪ್ರಾಪರ್ಟಿ ವಿಡಿಯೋ ನೋಡಿಕೊಂಡ್ರೆ ನಿಮಗೆ ಹೌಸ್ ಪ್ರಾಪರ್ಟಿ ಪ್ರಾಬ್ಲಮ್ ಅರ್ಥ ಆಗುತ್ತೆ. ನೆಟ್ ಆ್ಯನ್ಯಲ್ ವ್ಯಾಲ್ಯೂ ನಿಮಗೆ ಒಟ್ಟು 72,000 ರೂಪಾಯಿ ಮನೆ ಬಾಡಿಗೆ ಬಂದಿತ್ತು, 12,000 ರೂಪಾಯಿ ಮನೆ ಕಂದಾಯ ಕಟ್ತಾ ಇದ್ದೀರಾ, ನಿಮಗೆ ಉಳಿಯೋದು 60,000 ರೂಪಾಯಿ ಮಾತ್ರ. ಹೌಸ್ ಪ್ರಾಪರ್ಟಿಲಿ ಯಾವಾಗಲೂ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಬರುತ್ತೆ. ಫಸ್ಟ್ ಒನ್ ಸ್ಟ್ಯಾಂಡರ್ಡ್ ಡಿಡಕ್ಷನ್. ಸೊ ಯಾವಾಗಲೂ ಎಷ್ಟೇ ಬಾಡಿಗೆ ಬರ್ತಾ ಇರಲಿ, ಖರ್ಚಿಗೆ ಅಂತ ಹೇಳಿ, ಮನೆ ರಿಪೇರಿಗೆ ಪೇಂಟಿಗೆ ಅಂತ ಹೇಳಿ ಖರ್ಚಿಗೆ ಅಂಥೇಳಿ 30% ದುಡ್ಡು ತೆಗೆದಿರಬೇಕು. ಅದಕ್ಕೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ಅಂತೀವಿ. ಇಟ್ಸ್ ಆಲ್ವೇಸ್ 30%. ಅದ್ರ ಮೇಲೆ 30% ಅಂತಂದರೆ ನೆಟ್ ಆ್ಯನ್ಯಲ್ ವ್ಯಾಲ್ಯೂ ಮೇಲೆ. ನೆಟ್ ಆ್ಯನ್ಯಲ್ ವ್ಯಾಲ್ಯೂ 60,000 ಇದೆ. 6 3s 18,000 ಸ್ಟ್ಯಾಂಡರ್ಡ್ ಡಿಡಕ್ಷನ್ ಆಗುತ್ತೆ. ಸೆಕೆಂಡ್ ಒನ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಯಾವುದು ಅಂತಂದರೆ ಇಂಟ್ರೆಸ್ಟ್ ಆನ್ ಲೋನ್. ಸೊ ಇಂಟ್ರೆಸ್ಟ್ ಆನ್ ಲೋನ್ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಆನ್ ಲೋನ್ ಈಸ್ 3,000. ಸೊ ಬರೋಂಥ ಆನ್ಸರೇ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಗುತ್ತೆ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಎಷ್ಟು ಅಂತಂದರೆ 60,000 ರೂಪಾಯಿ ನಿಮ್ಮಲ್ಲಿ ಉಳಿದಿತ್ತು. 72,000 ಬಾಡಿಗೆ ಬಂದಿತ್ತು, 12,000 ರೂಪಾಯಿ ಮನೆ ಕಂದಾಯ ಕಟ್ತಾ ಇದ್ದೀರಾ, ಉಳಿಯೋದು 60,000 ರೂಪಾಯಿ. 60,000 ರೂಪಾಯಲ್ಲಿ 18,000 ರೂಪಾಯಿ ಖರ್ಚಿಗೆ ಅಂತ ತೆಗೆದಿರ್ತಿದ್ದೀರಾ, 3,000 ರೂಪಾಯಿ ಮನೆ ಕಟ್ಟೋದಕ್ಕೋಸ್ಕರ ಲೋನ್ ಮಾಡಿದ್ದೀರಾ. ಅಲ್ಲಿಗೆ 18 3 21,000 ರೂಪಾಯಿ ಕಳಿಬೇಕು. ಟೋಟಲ್ ಇನ್ಕಮ್ ಎಷ್ಟಿದೆ, 60,000 ಇದೆ. 60,000ದಲ್ಲಿ 21,000 ಕಳೆದ್ರೆ ಬರೋಂಥ ಆನ್ಸರ್ 39,000 ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಗುತ್ತೆ. ಸೊ ಲಾಸ್ಟ್ ಪ್ರೀವಿಯಸ್ 2 ವೀಡಿಯೋಸ್ನಲ್ಲಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಅವರೇ ಅಮೌಂಟ್ ಕೊಟ್ಟಿದ್ದರು. ಬಟ್ ಈ ಪ್ರಾಬ್ಲಮ್ನಲ್ಲಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟೀಸ್ ಎಂಟ್ರೀಸ್ ಕೊಟ್ಟಿದ್ದಾರೆ. ಈ ಎಂಟ್ರೀಸನ್ನು ನೋಡಿಕೊಂಡು ನಾವು ಈಗ ಎಷ್ಟು ಆನ್ಸರ್ ಅನ್ನೋದನ್ನು ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ಸೊ ಈಗ ಪ್ರಾಬ್ಲಮ್ ಸ್ಟಾರ್ಟ್ ಮಾಡಬೇಕು. ಯಾವಾಗಲೂ ಫಸ್ಟ್ ಹೆಡ್ ಯಾವುದು ಅಂತಂದರೆ ಇನ್ಕಮ್ ಫ್ರಮ್ ಸ್ಯಾಲ್ರಿ. ಇಲ್ಲೆಲ್ಲೂ ಕೂಡ ಕ್ವಶನಲ್ಲಿ ಇನ್ಕಮ್ ಫ್ರಮ್ ಸ್ಯಾಲ್ರಿ ಕೊಡಲಿಲ್ಲ. ಸೊ ಪ್ರಾಬ್ಲಮ್ ಮಾಡೋದಕ್ಕಿಂತ ಮುಂಚೆ ನಾನಿಲ್ಲಿ ಯಾವ್ದಾವ್ದು ಎಕ್ಸ್ಪೆನ್ಸಸ್ ಇದೆ, ಯಾವ್ದಾವ್ದು ಇನ್ಕಮ್ ಇದೆ ಅಂತ ಒಂದ್ಸತಿ ಹೇಳ್ಕೊಂಡ್ಬಿಡ್ತೀನಿ. ಎ ಬಿ ಸಿ ಈ 3 ಎಂಟ್ರಿ ಕೂಡ ಹೌಸ್ ಪ್ರಾಪರ್ಟಿ ರಿಲೇಟೆಡ್. ಹೌಸ್ ಪ್ರಾಪರ್ಟಿ ಫೈಂಡ್ ಔಟ್ ಮಾಡಿ ಆಯಿತು. ಇನ್ಕಮ್ ಫ್ರಮ್ ಬಿಸ್ನೆಸ್, ಇದು ಬಿಸ್ನೆಸ್ ಇನ್ಕಮ್ ಆಗುತ್ತೆ. ಕ್ಯಾಪಿಟಲ್ ಗೇನ್ ಇನ್ಕಮ್, ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಇನ್ಕಮ್, ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ ಇನ್ಕಮ್, ಅನ್ಡಿಸ್ಕ್ಲೋಸ್ಡ್ ಸೋರ್ಸಸ್ ಆಫ್ ಮನಿ ಇನ್ಕಮ್, ಪರ್ಚೇಸ್ ಆಫ್ NSC ಎಕ್ಸ್ಪೆನ್ಸಸ್. ಯಾವ್ದಾದ್ರು ಒಂದು ಪರ್ಚೇಸ್ ಮಾಡಿದ್ರೆ ನಿಮ್ಮ ಕೈಯಿಂದ ದುಡ್ಡು ಹೋಗುತ್ತೆ, ಎಕ್ಸ್ಪೆನ್ಸಸ್ ಆಗುತ್ತೆ. ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ತಾ ಇದ್ದೀರಾ, ಇದು ಎಕ್ಸ್ಪೆನ್ಸಸ್. ಡೊನೇಷನ್ ಪೇಮೆಂಟ್ ಮಾಡ್ತಾ ಇದ್ದೀರಾ, ಡೊನೇಷನ್ ಕೊಡ್ತಾ ಇದ್ದೀರಾ ನ್ಯಾಷನಲ್ ಡಿಫೆನ್ಸ್ ಫಂಡಿಗೆ, ಇದು ಎಕ್ಸ್ಪೆನ್ಸಸ್. ಎಂಟ್ರಿ ಐ ಮತ್ತು ಜೆ ಮತ್ತು ಕೆ ಎಕ್ಸ್ಪೆನ್ಸಸ್. ಎಕ್ಸ್ಪೆನ್ಸಸ್ಸನ್ನು ನೀವು ಡಿಡಕ್ಷನ್ಸಿಗೆ ಬರೀಬೇಕಾಗತ್ತೆ. ಟ್ಯಾಕ್ಸ್ ಡಿಡಕ್ಟೆಡ್ ಇಟ್ ಸೋರ್ಸ್, ಇದು ಟ್ಯಾಕ್ಸ್ ಲಯಬಿಲಿಟಿ ಫಾರ್ಮೆಟಲ್ಲಿ ಬರುತ್ತೆ. TDS ಎಷ್ಟು ಕೊಟ್ಟಿದ್ದಾರೆ, 40,000 ಕೊಟ್ಟಿದ್ದಾರೆ.
ಸೊ ಇವಿಷ್ಟು ಇನ್ಫಾರ್ಮೇಷನನ್ನು ನೋಡಿಕೊಂಡು ಫಸ್ಟ್ ನೀವು ಟೋಟಲ್ ಇನ್ಕಮ್ ಮಾಡಿಕೊಂಡು ಆ ನಂತರದಲ್ಲಿ ಟ್ಯಾಕ್ಸ್ ಲಯಬಿಲಿಟಿ ಮಾಡಬೇಕಾಗತ್ತೆ. ಸೊ ಇಲ್ಲೆಲ್ಲೂ ಕೂಡ ಇನ್ಕಮ್ ಫ್ರಮ್ ಸ್ಯಾಲ್ರಿ ಕೊಡಲಿಲ್ಲ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಈಗ ತಾನೇ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆನ್ಸರ್ ಎಷ್ಟು ಅಂತಂದರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 39,000 ಆನ್ಸರ್ ಬಂದಿದೆ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 39,000. ಇನ್ಕಮ್ ಫ್ರಮ್ ಬಿಸ್ನೆಸ್ ನೋಡಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಕ್ವಶನಲ್ಲಿ ಕೊಟ್ಟಿದ್ದಾರೆ 3,60,000. ನೆಕ್ಸ್ಟ್ ಕ್ಯಾಪಿಟಲ್ ಗೇನ್. ಕ್ಯಾಪಿಟಲ್ ಗೇನ್ ಅಂತಂದರೆ ಅಸೆಟನ್ನು ಸೇಲ್ ಮಾಡಿದಾಗ ಏನಾದರೂ ಲಾಭ ಆದರೆ ಅದಕ್ಕೆ ಕ್ಯಾಪಿಟಲ್ ಗೇನ್ ಅಂತ ಅಂತೀವಿ. ಅದರಲ್ಲಿ 2 ಥರ ಬರುತ್ತೆ, ಲಾಂಗ್ ಟರ್ಮ್ ಆ್ಯಂಡ್ ಶಾರ್ಟ್ ಟರ್ಮ್. ಈ ಪ್ರಾಬ್ಲಮಲ್ಲಿ ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಅಂತ ಏನೂ ಕೊಡಲೇ ಇಲ್ಲ. ಏನು ಕೊಡದೇ ಇದ್ದಾಗ ಕೊಟ್ಟಿರೋವಂಥ ಕ್ಯಾಪಿಟಲ್ ಗೇನನ್ನು ನೀವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಅಸ್ಯೂಮ್ ಮಾಡ್ಕೊಳ್ಬೇಕಾಗತ್ತೆ. 4 lakh ಕ್ಯಾಪಿಟಲ್ ಗೇನ್ ಕೊಟ್ಟಿದ್ದಾರೆ, ಲಾಂಗ್ ಟರ್ಮ ಶಾರ್ಟ್ ಟರ್ಮ್ ಅಂತ ಕೊಡಲಿಲ್ಲ, ಲಾಂಗ್ ಟರ್ಮ್ ಅಂತ ಅಸ್ಯೂಮ್ ಮಾಡಿಕೊಂಡು ಲಾಂಗ್ ಟರ್ಮಿಗೆ ಬರೀಬೇಕಾಗತ್ತೆ. ಸ್ಯಾಲ್ರಿ ಕೊಡಲಿಲ್ಲ, ಹೌಸ್ ಪ್ರಾಪರ್ಟಿ ಬರ್ದಾಯಿತು, ಬಿಸ್ನೆಸ್ ಬರ್ದಾಯಿತು, ಕ್ಯಾಪಿಟಲ್ ಗೇನ್ ಬರ್ದಾಯಿತು. ಯಾವ್ಯಾವ ಇನ್ಕಮ್ ಉಳಿಯುತ್ತೋ ಆ ಎಲ್ಲ ಇನ್ಕಮನ್ನು ಅದರ್ ಸೋರ್ಸಿಗೆ ಬರೀಬೇಕು. ಯಾವ್ಯಾವ ಇನ್ಕಮ್ ಉಳಿಯುತ್ತೆ? ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ 10,000 ಇದೆ, ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ 5,000 ಇದೆ. ದೆನ್ ಅನ್ಡಿಸ್ಕ್ಲೋಸ್ಡ್ ಸೋರ್ಸಸ್ ಆಫ್ ಮನಿ ನೋಡಿ, ಯಾವುದೋ ಒಂದು ಇಂಡಿಯನ್ ಕಂಪನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ, 10,000 ರೂಪಾಯಿ ಡಿವಿಡೆಂಡ್ ಸಿಗ್ತಾ ಇದೆ. ಕೋಆಪರೇಟಿವ್ ಸೊಸೈಟಿಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ 5,000 ರೂಪಾಯಿ ಡಿವಿಡೆಂಡ್ ಸಿಗ್ತಾ ಇದೆ. ಹಾಗೆ ಯಾವುದೋ ಒಂದು ಸೋರ್ಸಿಂದ ನಿಮಗೆ ದುಡ್ಡು ಬರ್ತಾ ಇದೆ, ಬಟ್ ಆ ಸೋರ್ಸ್ ಯಾವುದು ಅಂತ ನೀವು ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ, ಇದು ಕೂಡ ಇನ್ಕಮ್ ಆಗುತ್ತೆ. ಸೊ ಉಳಿದಿರುವಂಥ ಎಲ್ಲ ಇನ್ಕಮನ್ನು ನೀವು ಅದರ್ ಸೋರ್ಸಿನ ಇನ್ಕಮಲ್ಲಿ ತೋರಿಸ್ಬೇಕಾಗತ್ತೆ. ಸೊ ಟೋಟಲ್ ಆಗಿ ಎಷ್ಟು ಇನ್ಕಮ್ ಆಯಿತು ಅದರ್ ಸೋರ್ಸಲ್ಲಿ? 10,000 + 5,000 + 30,000. 30 + 5 35, 35 + 10 45,000 ಅದರ್ ಸೋರ್ಸಿನ ಇನ್ಕಮ್ ಆಯಿತು. ಸೊ ಹಾಗಾದರೆ ಒಟ್ಟಾರೆಯಾಗಿ ಆಗಿರುವಂಥ ಇನ್ಕಮ್ ಎಷ್ಟು ಇನ್ಕಮನ್ನು ಆ್ಯಡ್ ಮಾಡಬೇಕು? 39,000 + 3,60,000 + 4 lakh + 45,000. ಸೊ ಟೋಟಲ್ ಆಗಿ ಆಗಿರುವಂಥ ಇನ್ಕಮ್ 8,44,000. ಸೊ 8,44,000 ಇನ್ಕಮ್ ಆಗಿದೆ. ಟ್ಯಾಕ್ಸ್ ಪೇಮೆಂಟ್ ಮಾಡಬಾರ್ದು ಅಂತಂದರೆ ಅವ್ರು ಡಿಡಕ್ಷನ್ ಕ್ಲೈಮ್ ಮಾಡಬೇಕಾಗತ್ತೆ. ಕ್ವಶನಲ್ಲಿ ಕೊಟ್ಟಿರುವಂಥ ಎಕ್ಸ್ಪೆನ್ಸಸ್ಸನ್ನು ಡಿಡಕ್ಷನಿಗೆ ಬರೆದ್ರಾಯಿತು. ಯಾವ್ಯಾವ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ? ಅನ್ಡಿಸ್ಕ್ಲೋಸ್ಡ್ ಸೋರ್ಸಸ್ ಆಫ್ ಮನಿ 30,000 ಇದೆ. ದೆನ್ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಪರ್ಚೇಸ್ ಆಫ್ NSE 20,000 ಇದೆ. ದೆನ್ ಎಕ್ಸ್ಪೆನ್ಸಸ್ಸನ್ನು ಮಾತ್ರ ನೀವು ಡಿಡಕ್ಷನಲ್ಲಿ ಬರೀಬೇಕು, ಇನ್ಕಮನ್ನೆಲ್ಲ ಇನ್ಕಮಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರಾಯಿತು. ಯಾವ್ಯಾವ ಎಕ್ಸ್ಪೆನ್ಸಸ್ ಇದೆ? ಪರ್ಚೇಸ್ ಆಫ್ NSE 20,000, ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಮ್ ಪೇಯ್ಡ್ 6,000, ದೆನ್ ನ್ಯಾಷನಲ್ ಡಿಫೆನ್ಸ್ ಫಂಡ್ 6,000. 20,000 + 6,000 + 6,000. ಸೊ ಟೋಟಲ್ ಆಗಿ 20 + 6 + 6 32,000 ಡಿಡಕ್ಷನ್ ಸಿಗತ್ತೆ. ಇನ್ಕಮ್ಗಳನ್ನು ಉಳಿದಿರೋ ಇನ್ಕಮನ್ನು ಅದರ್ ಸೋರ್ಸಿಗೆ ಬರೀಬೇಕು. ಯಾವ್ಯಾವ ಇನ್ಕಮ್ ಉಳಿದಿತ್ತು? ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ, ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ, ಅನ್ಡಿಸ್ಕ್ಲೋಸ್ಡ್ ಸೋರ್ಸಸ್ ಆಫ್ ಮನಿ 30 + 10 40, 40 + 5 45. ನೀವು ಅದರ್ ಸೋರ್ಸಿನ ಇನ್ಕಮಿಗೆ ಬರ್ತಿದ್ರೆ ಯಾವ್ಯಾವ ಎಕ್ಸ್ಪೆನ್ಸಸ್ ಉಳಿಯುತ್ತೋ ನೋಡಿ, ಯಾವ್ಯಾವ ಎಕ್ಸ್ಪೆನ್ಸಸ್ ಇದೆ? ಪರ್ಚೇಸ್ ಆಫ್ NSE 20,000, ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಯ್ಡ್ 6,000, ದೆನ್ ನ್ಯಾಷನಲ್ ಡಿಫೆನ್ಸ್ ಫಂಡ್ 6,000. ಎಕ್ಸ್ಪೆನ್ಸಸ್ ಎಲ್ಲದನ್ನು ಡಿಡಕ್ಷನಿಗೆ ಬರೆದ್ರಾಯಿತು. 20 + 6 26, 26 + 6 32. ಸೊ 8,44,000 32,000 ಲೆಸ್ ಮಾಡಿದ್ರೆ ಬರುವಂಥ ಆನ್ಸರ್ 8,12,000. ಅವರ ಒಟ್ಟು ಇನ್ಕಮ್ ಎಷ್ಟಾಯಿತು ಅಂತಂದರೆ 8,12,000 ರೂಪಾಯಿ ಒಟ್ಟು ಇನ್ಕಮ್ ಆಯಿತು. ಸೊ ಇಲ್ಲಿ ಅಗ್ರಿಕಲ್ಚರ್ ಇನ್ಕಮ್ ಕೊಡಲಿಲ್ಲ, ಇಂಡಿಯನ್ ಅಗ್ರಿಕಲ್ಚರ್ ಇನ್ಕಮ್ ಕೊಟ್ಟಿದ್ದರೆ ನೀವು ಆ್ಯಡ್ ಮಾಡಬೇಕು. ಯಾವುದೇ ಥರ ಇಂಡಿಯನ್ ಅಗ್ರಿಕಲ್ಚರ್ ಇನ್ಕಮ್ ಕೊಡಲಿಲ್ಲ. ಅವರ ಟೋಟಲ್ ಇನ್ಕಮ್ ಎಷ್ಟಾಯಿತು ಅಂತಂದರೆ 8,12,000 ಆಯಿತು. ಇನ್ನೇನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಈ 8,12,000ಕ್ಕೆ ಎಷ್ಟು ಟ್ಯಾಕ್ಸ್ ಕಟ್ಟಲಿಕ್ಕೆ ಬರುತ್ತೆ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ ಇವಿಷ್ಟು ಟ್ಯಾಕ್ಸ್ ಲಯಬಿಲಿಟಿಯ ಫಾರ್ಮ್ಯಾಟ್. ಫಸ್ಟು ಕ್ಯಾಶುವಲ್ ಇನ್ಕಮಿಗೆ 30% ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕು. ಕ್ಯಾಶುವಲ್ ಇನ್ಕಮ್ ಅಂತಂದರೆ ನೀವು ಡೈರೆಕ್ಟಾಗಿ ಅದರ್ ಸೋರ್ಸಲ್ಲಿ ನೋಡಬೇಕು. ಅದರ್ ಸೋರ್ಸಲ್ಲಿ 10,000 5,000 30,000 ಇದೆ. ಆ 10,000 5,000 30,000 ಯಾವ್ದು ಅಂತಂದರೆ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ, ಕೋಆಪರೇಟಿವ್ ಸೊಸೈಟಿ, ಅನ್ಡಿಸ್ಕ್ಲೋಸ್ಡ್ ಸೋರ್ಸಸ್ ಆಫ್ ಮನಿ. ಇಲ್ಲೇನಾದರೂ ವಿನ್ನಿಂಗ್ ಫ್ರಮ್ ಲಾಟ್ರಿ, ಹಾರ್ಸ್ ರೇಸ್, ಕಾರ್ಡ್ ಗೇಮ್ಸ್, ಬೆಟ್ಟಿಂಗ್, TV ಶೋಸ್ ಅದ್ಯಾವುದಾದ್ರೂ ಇದ್ದರೆ ಅದಕ್ಕೆ 30% ಟ್ಯಾಕ್ಸ್. ಬಟ್ ಪ್ರಾಬ್ಲಮಲ್ಲಿ ಯಾವುದೇ ಥರ ಕ್ಯಾಶುವಲ್ ಇನ್ಕಮ್ ಕೊಡಲಿಲ್ಲ. ಯಾವ್ದು ಕ್ಯಾಶುವಲ್ ಇನ್ಕಮ್? ಲಾಟ್ರಿ, ಹಾರ್ಸ್ ರೇಸ್, ಕಾರ್ಡ್ ಗೇಮ್ಸ್, ಬೆಟ್ಟಿಂಗ್, TV ಶೋಸ್, ಹಾಗೆ ಯಾವುದೇ ಅನ್ಎಕ್ಸ್ಪೆಕ್ಟೆಡ್ ಇನ್ಕಮನ್ನು ನಾವು ಕ್ಯಾಶುವಲ್ ಇನ್ಕಮ್ ಅಂತ ಟ್ರೀಟ್ ಮಾಡ್ತೀವಿ. ಯಾವುದೇ ಥರ ಕ್ಯಾಶುವಲ್ ಇನ್ಕಮ್ ಕೊಡಲಿಲ್ಲ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಿಗೆ 20% ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕಾಗತ್ತೆ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 4 lakh ಇದೆ ನೋಡಿ. ನೀವು ಮಾಡಿರೋಂಥ ಸೊಲ್ಯೂಷನ್ ನೋಡಬೇಕು. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 4 lakh ಇದೆ. 4 lakhಗೆ 20% ಟ್ಯಾಕ್ಸ್ ಪೇಮೆಂಟ್ ಮಾಡಿದ್ರೆ 4 lakh × 20%, 4 2s 8, 80,000 ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕಾಗತ್ತೆ.
ದೆನ್ ಟ್ಯಾಕ್ಸಸ್ ಆನ್ ಅದರ್ ಇನ್ಕಮ್ ಎಟ್ ಸ್ಲ್ಯಾಬ್ ರೇಟ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಅವರ ಒಟ್ಟು ಇನ್ಕಮ್ ಎಷ್ಟಿದೆ ಅಂತ ನೋಡಬೇಕು. ಒಟ್ಟು ಇನ್ಕಮ್ 8,12,000 ರೂಪಾಯಿ ಒಟ್ಟು ಇನ್ಕಮ್ ಇತ್ತು. ಆ 8,12,000 ಇನ್ಕಮ್ನಲ್ಲಿ 4 ಲಕ್ಷಕ್ಕೆ ಟ್ಯಾಕ್ಸ್ ಕಟ್ಟೇ ಆಗಿದೆ. ಸೊ 4 ಲಕ್ಷ ರೂಪಾಯಿ ಲೆಸ್ ಮಾಡ್ಕೊಳ್ಬೇಕು. ಏನಕ್ಕೆ ಲೆಸ್ ಮಾಡೋದು ಅಂತಂದರೆ 4 ಲಕ್ಷಕ್ಕೆ ಟ್ಯಾಕ್ಸ್ ಕಟ್ ಆಗಿದೆ. ಸೊ 8,12,000ದಲ್ಲಿ 4 ಲಕ್ಷ ರೂಪಾಯಿ ಹೋದರೆ ಉಳಿಯೋದು 4,12,000ಕ್ಕೆ ಟ್ಯಾಕ್ಸ್ ಕಟ್ಟಬೇಕು. ಸೊ ಇದು ಬಾಕಿ ಉಳಿದಿರೋಂಥ ಅಮೌಂಟ್, ಟ್ಯಾಕ್ಸ್ ಕಟ್ಟದೇ ಇರೋಂಥ ಅಮೌಂಟು 4,12,000. ಇದಕ್ಕೆ ಸ್ಲ್ಯಾಬ್ ಬರ್ಕೊಳ್ಬೇಕಾಗತ್ತೆ. ಯೂಶ್ವಲಿ ಸ್ಲ್ಯಾಬ್ ಹೇಗೆ ಅಂತಂದರೆ 0 to 2.5, 2.5 to 5, 5 to 10, more than 10. ಬಟ್ ಈಗ ನಾವು ಸ್ಲ್ಯಾಬ್ ಹೇಗೆ ಬರ್ಕೊಳ್ಬೇಕು ಅಂತಂದರೆ ಸೇಮ್ ಇದೇ ಥರನೇ 0 to 2.5, 2.5 to 5 ಬರ್ಕೊಳ್ಳಿಕ್ಕಿಲ್ಲ. ಏನಕ್ಕೆಂದರೆ ಅವರ ಇನ್ಕಮ್ ಇರೋದು 4,12,000 ಮಾತ್ರ. 5 to 10 ಬರ್ಕೊಳ್ಳೋಕ್ಕಿಲ್ಲ. ಏನಕ್ಕೆಂದರೆ ಅವರ ಇನ್ಕಮ್ ಲೆಸ್ ದ್ಯಾನ್ 5 ಇದೆ. ಸೊ ಎರಡೇ ಲೈನಲ್ಲಿ ಅವರ ಸ್ಲ್ಯಾಬ್ ಮುಗಿಯುತ್ತೆ. 0 to 2.5 ಟ್ಯಾಕ್ಸ್ ರೇಟ್ ಎಷ್ಟು ಅಂತಂದರೆ 0%. 2,50,000 to 5 up to 5 lakh ಟ್ಯಾಕ್ಸ್ ರೇಟ್ ಎಷ್ಟು ಅಂತಂದರೆ 5%. ಅಮೌಂಟ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಡಿಫ್ರೆನ್ಸ್ ಅಮೌಂಟನ್ನು ಬರ್ಕೊಳ್ಬೇಕು. 2,50,000 ಮೈನಸ್ 0, 2,50,000 ಬರುತ್ತೆ. ನೆಕ್ಸ್ಟ್ 4,12,000 ಮೈನಸ್ 2,50,000 ಅಂತಂದರೆ 1,62,000 ಬರುತ್ತೆ. ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಟ್ಯಾಕ್ಸ್ ಅಮೌಂಟ್ ಸಿಗುತ್ತೆ. 2,50,000 ಇಂಟು 0% ಅಂದರೆ 0, 1,62,000 ಇಂಟು 5% ಅಂತಂದರೆ 8,100. ಸೊ ಟೋಟಲ್ ಆಗಿ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು? 2,50,000 ಇಂಟು 0% 0, 1,62,000 ಇಂಟು 5% ಅಂದರೆ 8,100. ಟೋಟಲ್ ಆಗಿ ಕಟ್ಟಬೇಕಾಗಿರೋ ಟ್ಯಾಕ್ಸ್ ಸ್ಲ್ಯಾಬ್ ಪ್ರಕಾರ 8,100 ರೂಪಾಯಿ ಕಟ್ಟಬೇಕಾಗತ್ತೆ. ಅದನ್ನು ನಾನಿಲ್ಲಿ ಟ್ಯಾಕ್ಸಸ್ ಆನ್ ಅದರ್ ಇನ್ಕಮ್ ಎಟ್ ಸ್ಲ್ಯಾಬ್ ರೇಟಲ್ಲಿ ಬರ್ಕೊಳ್ತಾ ಇದ್ದೀನಿ 8,100. ಸೊ ಟೋಟಲ್ ಆಗಿ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು? 80,000 ಪ್ಲಸ್ 8,100, ಟೋಟಲ್ ಟ್ಯಾಕ್ಸ್ 88,100. ಸೊ ಟೋಟಲ್ ಟ್ಯಾಕ್ಸ್ ಫೈಂಡ್ ಔಟ್ ಮಾಡಿ ಆಯಿತು. ನೆಕ್ಸ್ಟ್ ಒಂದಷ್ಟು ಇನ್ಫಾರ್ಮೇಷನನ್ನು ಇಲ್ಲಿ ಬರೆದಿದ್ದೀನಿ. ಸೊ ಏನೇನು ಅಂತಂದರೆ ರಿಬೇಟು, ಸರ್ಚಾರ್ಜ್, ಎಜುಕೇಷನ್ ಸೆಸ್, ಪೆನಾಲ್ಟಿ, ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್, TDS ಇವೆಲ್ಲದೂ ಕೂಡ ಎಲ್ಲ ಪ್ರಾಬ್ಲಮಲ್ಲಿ ಬರಲ್ಲ. ಎಜುಕೇಷನ್ ಸೆಸ್ ಒಂದು ಎಲ್ಲ ಪ್ರಾಬ್ಲಮಲ್ಲಿ ಬರುತ್ತೆ. ಉಳಿದಿರೋದೆಲ್ಲ ನೀವು ಕ್ವಶನ್ ನೋಡಿಕೊಂಡು ಹಾಗೆ ಸೊಲ್ಯೂಷನಲ್ಲಿರೋ ಅಮೌಂಟ್ ನೋಡ್ಕೊಂಡು ನೀವು ಡಿಸೈಡ್ ಮಾಡಬೇಕಾಗುತ್ತೆ. ಸೊ ರಿಬೇಟ್ ಅಂದರೆ ಗೌರ್ಮೆಂಟಿಂದ ಕೊಡುವಂಥ ಡಿಸ್ಕೌಂಟ್. ರಿಬೇಟ್ 12,000, ಇಟ್ಸ್ ಆಲ್ವೇಸ್ 12,500, ಯಾವಾಗಲೂ 12,500 ರೂಪಾಯಿ ಅಮೌಂಟೇ. ಸೊ ರಿಬೇಟ್ ಅಂತಂದರೆ ಡಿಸ್ಕೌಂಟನ್ನು ಲೆಸ್ ಮಾಡಬೇಕು. ಈ ಡಿಸ್ಕೌಂಟ್ ಯಾವಾಗ ಬರುತ್ತೆ ಅಂತಂದರೆ ನಿಮ್ಮ ಇನ್ಕಮ್ 5 ಲಕ್ಷಕ್ಕಿಂತ ಕಮ್ಮಿ ಇದ್ದರೆ ಮಾತ್ರ. ಬಟ್ ಈಗ ಇರೋವಂಥ ಇನ್ಕಮ್ 8 ಲಕ್ಷ ಇದೆ. ಸೊ ಹಾಗಾಗಿ ರಿಬೇಟ್ ಬರಲ್ಲ. ಸರ್ಚಾರ್ಜ್ ಅಂತಂದರೆ ಗೌರ್ಮೆಂಟಿಗೆ ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟಬೇಕು. 10% ಅಥವಾ 15%. ಇನ್ಕಮ್ 50 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ 10% ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟಬೇಕು. 1 ಕೋಟಿಗಿಂತನೂ ಜಾಸ್ತಿ ಇದ್ದರೆ 15% ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಆ ಎಕ್ಸ್ಟ್ರಾ ಟ್ಯಾಕ್ಸ್ ಯಾವುದ್ರ ಮೇಲೆ ಫೈಂಡ್ ಔಟ್ ಮಾಡಬೇಕು ಅಂದರೆ ಬಂದಿರೋಂಥ ಆನ್ಸರ್ ಮೇಲೆ. 88,100ಗೆ 10% ಆರ್ 88,100ಗೆ 15%. ಯಾವಾಗ ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟಬೇಕು? ಮೋರ್ ದ್ಯಾನ್ 50 ಲ್ಯಾಕ್ ಇದ್ದರೆ ಮಾತ್ರ. ಈಗ ಮೋರ್ ದ್ಯಾನ್ 50 ಲ್ಯಾಕ್ ಇಲ್ಲ, ಸೊ ಸರ್ಚಾರ್ಜ್ ಕೂಡ ಬರಲ್ಲ. ಯಾರ್ಯಾರು ಟ್ಯಾಕ್ಸ್ ಪೇಯರ್ಸ್ ಇರ್ತಾರೋ ಅವರೆಲ್ಲರೂ ಕೂಡ ಎಜುಕೇಷನ್ಗೆ ಕಾಂಟ್ರಿಬ್ಯೂಟ್ ಮಾಡಲೇಬೇಕು. ಅದಕ್ಕೆ ಎಜುಕೇಷನ್ ಸೆಸ್ ಅಂತ ಕರಿತೀವಿ. ಆಲ್ವೇಸ್ 4% ಎಜುಕೇಷನ್ಗೆ ಕಾಂಟ್ರಿಬ್ಯೂಟ್ ಮಾಡಬೇಕು. 4% ಮಾಡಿದಾಗ 3,524 ಆನ್ಸರ್ ಬರುತ್ತೆ, 3,524. ದೆನ್ ಪೆನಾಲ್ಟಿ, ಲಾಸ್ಟ್ ಇಯರಲ್ಲಿ ಏನಾದರೂ ನೀವು ಟ್ಯಾಕ್ಸ್ ಕಟ್ಟಿಲ್ಲ ಅಂತಂದರೆ ಈ ವರ್ಷ ಪೆನಾಲ್ಟಿ ಹಾಕ್ತಾರೆ. ಅದನ್ನು ಕ್ವಶನಲ್ಲಿ ಕೊಟ್ಟಿರ್ತಾರೆ. ಕ್ವಶನಲ್ಲಿ ಎಲ್ಲೂ ಕೂಡ ಪೆನಾಲ್ಟಿ ಕೊಡಲಿಲ್ಲ. ಹೋದ ವರ್ಷನೇ ಏನಾದರೂ ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟಿದರೆ ಈ ವರ್ಷ ಲೆಸ್ ಆಗಿ ಬರುತ್ತೆ. ಅದಕ್ಕೆ ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಅಂತ ಕರಿತೀವಿ. ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಎಲ್ಲೂ ಕೂಡ ಕ್ವಶನಲ್ಲಿ ಕೊಡಲಿಲ್ಲ. ದೆನ್ ಟ್ಯಾಕ್ಸ್ ಡಿಡಕ್ಟೆಡ್ ಎಟ್ ಸೋರ್ಸ್, TDS ನೋಡಿ. TDS ಅಂದರೆ ಟ್ಯಾಕ್ಸ್ ಡಿಡಕ್ಟೆಡ್ ಎಟ್ ಸೋರ್ಸ್ ಅಂತ ಅರ್ಥ. ಆಲ್ರೆಡಿ ನಿಮ್ಮ ಇನ್ಕಮ್ನಲ್ಲಿ 40,000 ರೂಪಾಯಿ ಟ್ಯಾಕ್ಸ್ ಕಟ್ಟಾಗಿದೆಯಂತೆ. ಸೊ ಹಾಗಾಗಿ ನೀವು ಈ ಟ್ಯಾಕ್ಸ್ ಕಟ್ಟುವಂಥ ಅವಶ್ಯಕತೆ ಇರಲಿಲ್ಲ. ಸೊ 40,000 ರೂಪಾಯಿ TDS ಅಂತ ಕೊಟ್ಟಾಗ ಅದನ್ನು TDS ಎದುರು ಬರ್ಕೊಂಡು ಅದನ್ನು ಅಮೌಂಟನ್ನು ಲೆಸ್ ಮಾಡಬೇಕಾಗತ್ತೆ. ಸೊ 40,000 ಲೆಸ್ ಮಾಡಬೇಕು. ಸೊ ಫೈನಲ್ ಆನ್ಸರ್ ಎಷ್ಟು? 88,100 ಮೈನಸ್ 3,524 ಮೈನಸ್ 40,000. ಸಾರಿ, 88,100 ಪ್ಲಸ್ ಎಜುಕೇಷನ್ ಸೆಸ್ 3,524 ಮೈನಸ್ 40,000. ಸೊ ಬರೋವಂಥ ಆನ್ಸರ್ 51,624 ಆನ್ಸರ್ ಬರುತ್ತೆ. ನೀವು ಇದನ್ನು ರೌಂಡ್ ಆಫ್ ಮಾಡಿ ಬರೀಬೇಕು. ಸೊ ಟ್ಯಾಕ್ಸ್ ಕಟ್ಟಬೇಕಾದ್ರೆ ಯಾವಾಗಲೂ ರೌಂಡ್ ಫಿಗರ್ ಕಟ್ಟಬೇಕಾಗತ್ತೆ. ರೌಂಡ್ ಫಿಗರ್ ಮಾಡಬೇಕಾದ್ರೆ ಜಾಸ್ತಿ ಅಮೌಂಟ್ ಬರೀಬೇಕು. 624 ಬಂದಿದೆ, 630 ಬರೀಬೇಕು. 6 ರೂಪಾಯಿ ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಆ 6 ರೂಪಾಯಿನ ಮುಂದಿನ ವರ್ಷದಲ್ಲಿ ನಿಮಗೆ ಲೆಸ್ ಮಾಡಿ
ಪೇಮೆಂಟ್ ಮಾಡಿದ್ರೆ ಆಯಿತು. ಸೊ ಈ ಥರದಲ್ಲಿ ಟ್ಯಾಕ್ಸ್ ಲಯಬಿಲಿಟಿ ಪ್ರಾಬ್ಲಮ್ ಮಾಡಬೇಕಾಗತ್ತೆ. ನಾನು ಇಲ್ಲಿ ಇನ್ನೊಂದು ಹೇಳೋದು ಮರೆತೆ ನೋಡಿ, ಇಲ್ಲಿ ಡೊನೇಷನ್ ಟು NDF ಡೊನೇಷನ್ ಪೇಮೆಂಟ್ ಮಾಡಿದ್ರೆ ಎಕ್ಸ್ಪೆನ್ಸಸ್ ಆಗುತ್ತೆ 6000 ನೀವಿಲ್ಲಿ ಡಿಡಕ್ಷನಲ್ಲಿ ಬರೆದಿದ್ದೀರಾ. NDF ಅಂದರೆ ನ್ಯಾಷನಲ್ ಡಿಫೆನ್ಸ್ ಫಂಡ್. ಎಲ್ಲ ಫಂಡ್ಗಳಿಗೂ ದುಡ್ಡು ಕೊಟ್ಟಿದ್ರೆ 100%. ಬಟ್ 4 ಫಂಡ್ ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ, ಜವಾಹರ್ಲಾಲ್ ನೆಹರು, PMDRF ಈ 4 ಫಂಡ್ ಏನಾದರೂ ಕೊಟ್ಟಿದ್ದರೆ ಅರ್ಧ ಅಮೌಂಟ್ ಮಾತ್ರ ಬರೀಬೇಕು. ಏನಕ್ಕೆ ಆ 4 50% ಡೊನೇಷನ್. ಯಾವುದ್ಯಾವುದು? ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ, ಜವಾಹರ್ಲಾಲ್ ನೆಹರು ಮೆಮೋರಿಯಲ್ ಫಂಡ್, ದೆನ್ PM ಡ್ರಾಟ್ ರಿಲೀಫ್ ಫಂಡ್. ಆ 4ಕ್ಕೆ ಏನಾದರೂ ಡೊನೇಷನ್ ಕೊಡ್ತಾ ಇದ್ದರೆ ಹಾಫ್ ಅಮೌಂಟ್ ಮಾತ್ರ ಬರೀಬೇಕು. ಬೇರೆ ಎಲ್ಲ ಡೊನೇಷನ್ ಬೇರೆ ಯಾವ್ದಾದ್ರು ಫಂಡಿಗೆ ದುಡ್ಡು ಕೊಡ್ತಾ ಇದ್ದರೆ ಫುಲ್ ಅಮೌಂಟ್ ಬರೀಬೇಕಾಗತ್ತೆ. ಸೊ ಈ ಥರದಲ್ಲಿ ನೀವು ಟ್ಯಾಕ್ಸ್ ಲಯಬಿಲಿಟಿ ಫೈಂಡ್ ಔಟ್ ಮಾಡಬೇಕು. ಸೊ ಈ ಪ್ರಾಬ್ಲಮಲ್ಲಿ ಏನು ಚೇಂಜಸ್ ಇತ್ತು ಅಂತಂದರೆ ಹೌಸ್ ಪ್ರಾಪರ್ಟಿ ಅಮೌಂಟ್ ಕೊಟ್ಟಿರಲಿಲ್ಲ. ಹೌಸ್ ಪ್ರಾಪರ್ಟಿ ಅಮೌಂಟನ್ನು ಫೈಂಡ್ ಔಟ್ ಮಾಡಿಕೊಂಡು ಆ ನಂತರದಲ್ಲಿ ನಾವು ಟ್ಯಾಕ್ಸ್ ಲಯಬಿಲಿಟಿ ಪ್ರಾಬ್ಲಮ್ ಮಾಡಿದ್ದೀವಿ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ವಿಡಿಯೋ ಶೇರ್ ಮಾಡಿ, ಹಾಗೆ ವಿಡಿಯೋ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.